ಎಲ್ರಿಗೂ ನಮಸ್ಕಾರ. ನಾನು ರುದ್ರ ಪುನೀತ್. ಇವತ್ತು ಸಂವಿಧಾನ ವರ್ಸಸ್ ಮನುವಾದ ಅನ್ನುವಂಥ ಒಂದು ಕಾರ್ಯಕ್ರಮ ಈ ರಾಜ್ಯದ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಿಂದ ನಡೀತಾ ಇದೆ. ರಾಜ್ಯಾದ್ಯಂತ ಸಾವಿರಾರು ಜನರು ಸಂವಿಧಾನದ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳ ಮೇಲೆ ನಂಬಿಕೆ ಇರುವಂಥವರು ಇಲ್ಲೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಈಗ ಇತ್ತೀಚೆಗಷ್ಟೇ ಏನೋ ಕೆಲವೊಂದಿಷ್ಟು ರಾಜಕಾರಣಿಗಳು ಏನಿದ್ದಾರೆ ಸಂವಿಧಾನವನ್ನು ಕಿತ್ತೆಸ್ಬಿಟ್ಟು ಮನುಸ್ಮೃತಿಯನ್ನು ಅಳವಡಿಸ್ಕೋಬೇಕಂತ ಹೇಳ್ತಿದ್ದಾರೆ. ಈ ಬಗ್ಗೆ ಅವ್ರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಇದು ನಮ್ದೊಂದು ತಪ್ಪು ಕಲ್ಪನೆ ಇದೆ. ಇತ್ತೀಚೆಗೆ ಅಲ್ಲ, ಇದು ಸಂವಿಧಾನ ಜಾರಿ ಆದಾಗ್ಲಿಂದನೂ ಕೂಡ 1950 ಜನವರಿ 25ನೇ ತಾರೀಕು ಸಂವಿಧಾನ ಜಾರಿಯಾಗೋಕ್ಕೂ ಒಂದಿನ ಮುಂಚೆ ಈ ದೇಶದ ಇವತ್ತೇನು ರಾಷ್ಟ್ರ ಪ್ರೇಮಿಗಳು ಮತ್ತು ರಾಷ್ಟ್ರ ರಕ್ಷಕರು ಅಂತ ಹೇಳ್ಕೊಳ್ತಾರೆ, ಇದೇ RSSನ ಮುಖವಾಣಿ ಪತ್ರಿಕೆ ಆದಂಥ ಆರ್ಗನೈಸರ್ ಪತ್ರಿಕೆಯಲ್ಲಿ ಆವಾಗಿನ MS ಗೋಳ್ವಾಲ್ಕರ್ ಅವರು, ಸಾವರ್ಕರ್ ಅವರು ಮತ್ತು ಅಲ್ಲಿನ ಒಬ್ಬ ರಿಟೈರ್ಡ್ ಚೀಫ್ ಜಸ್ಟಿಸ್ ಅವರು ಕೂಡ ಈ ಪತ್ರಿಕೆಯನ್ನು ಲೇಖನವನ್ನು ಬರೆದಿರ್ತಾರೆ. ಏನಂತ ಹೇಳಿದ್ರೆ, ಮನುಸ್ಮೃತಿಯಲ್ಲಿ ಇರುವಂಥ ಯಾವ ಅಂಶಗಳನ್ನು ಕೂಡ ಈ ಸಂವಿಧಾನದಲ್ಲಿ ತಗೊಂಡಿಲ್ಲ. ಆಮೇಲೆ ಇದೇನು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಇದೆಲ್ಲ ಹೊರಗಿನಿಂದ ಬಂದಂಥವು. ಹಾಗಾಗಿ ಈ ದೇಶಕ್ಕೆ ಇದು ಸೂಕ್ತ ಅಲ್ಲ. ಈ ದೇಶಕ್ಕೆ ನಿಜವಾಗ್ಲೂ ಬೇಕಾಗಿರುವಂಥದ್ದು ಮನುಸ್ಮೃತಿ. ಹಾಗಾಗಿ ಮನುಸ್ಮೃತಿ ಆಧಾರದ ಮೇಲೆ ಈ ದೇಶ ನಡಿಬೇಕು ಅಂತ ಹೇಳ್ಬಿಟ್ಟು ಇದೇ RSSನ ಸಂಸ್ಥಾಪಕರು ಅವರು ಇಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಅವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಡ್ರಾಫ್ಟನ್ನು ಹಿಡ್ಕೊಂಡೇನು ಸಂವಿಧಾನಕ್ಕೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಪ್ರವೇಶ ಮಾಡ್ತಾರೆ, ಅವತ್ತಿನ ದಿನದಿಂದನೂ ಕೂಡ ಸಂವಿಧಾನದ ಮೇಲೆ ಇವರ ವಿರೋಧ, ಇವರ ಖಂಡನೆ ಮತ್ತು ಇವರ ಅಸೂಯೆಗಳು ಅವತ್ತಿಂದನೂ ಇದೆ. ಹಾಗಾಗಿ ಇವತ್ತಿಂದ ಮಾತ್ರ ಅಲ್ಲ, ಅದು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನಗಳನ್ನ ನಂಬಿಸೋಕ್ಕೆ, ಆಮೇಲೆ ಜನಗಳನ್ನ ದಿಕ್ತಪ್ಸೋಕ್ಕೆ ನಾವು ದೇಶದ ಹೆಸರಿನಲ್ಲಿ, ಸೈನಿಕರ ಹೆಸರಿನಲ್ಲಿ ಮತ್ತು ದಲಿತರ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಸನ್ಮಾನ ಗೌರವ ಅಭಿಯಾನ ಅನ್ನುವಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮ ಯಾಕೆ ಇವರು ಸಂವಿಧಾನದ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಕೆಲವೇ ದಿನಗಳ ಹಿಂದೆ ಮೋಹನ್ ಭಾಗವತ್ ಅನ್ನೋರು ಈ ದೇಶಕ್ಕೆ ಈ ಬಾಲರಾಮನ ಪ್ರತಿಷ್ಠಾಪನೆ ಏನಾಯಿತು, ಅವತ್ತಿನ ದಿನ ಈ ದೇಶಕ್ಕೆ ನಿಜವಾದ ಸಂವಿಧಾನ ಬಂತು, ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ. ಅದು ದೇಶ ವಿರೋಧಿ ಹೇಳಿಕೆ ಮತ್ತು ಸಂವಿಧಾನದ ವಿರೋಧಿ ಹೇಳಿಕೆ. ಯಾಕಂದರೆ ಸಂವಿಧಾನದ ಒಂದು ಆಶಯದ ಮೇಲೆ ಈ ದೇಶವನ್ನು ಕಟ್ಟಿರೋದು ಮತ್ತು ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿರೋದು. ಆಮೇಲೆ ಇದೇ RSSನ ಮತ್ತೊಬ್ಬರು ಅಂದರೆ ಸ್ವಾಮೀಜಿಗಳು, ಉಡುಪಿ ಮಠದ ಸ್ವಾಮೀಜಿಗಳು ಕೂಡ ರೀಸೆಂಟಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಮಗೆ ಗೌರವಿಸುವ ಸಂವಿಧಾನ ಬರಬೇಕು ಅಂತ ಹೇಳಿ. ಇವರು ಇಂಥ ಹೇಳಿಕೆಗಳೇನಿದ್ದಾವೆ, ಇವರು ಎಷ್ಟು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದ ವಿರುದ್ಧ ಇದ್ದಾರೆ, ಆ ಸಂವಿಧಾನವನ್ನು ಇನ್ನೂ ಕೂಡ ಒಪ್ಕೊಂಡಿಲ್ಲ ಅನ್ನೋದನ್ನು ಮೇಲ್ಮಟ್ಟಕ್ಕೆ ಗೊತ್ತಾಗ್ತದೆ. ಆಮೇಲೆ ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಆದಂಥವ್ರು ಪಾರ್ಲಿಮೆಂಟ್ನಲ್ಲಿ ಮಾತಾಡುವಾಗ ಕಾಂಗ್ರೆಸ್ಸನ್ನು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ, ಅಂಬೇಡ್ಕರ್ 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 ಅಂತ ಹೇಳೋದು ವ್ಯಸನ ಆಗಿಬಿಟ್ಟಿದೆ ಅವರಿಗೆ. ಅದೇ ಒಂದು ರೀತಿ ವ್ಯಸನ ಆಗಿಬಿಟ್ಟಿದೆ. ಅದು ಅಷ್ಟೇ ಮಾತುಗಳನ್ನ ಇವರೇನಾದ್ರು ದೇವರ ಜಪ ಮಾಡಿದ್ರೆ ಇವರಿಗೆ 7 ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈ ದೇಶಕ್ಕೆ ನಿಜವಾಗ್ಲೂ ಈ ದೇಶದ ಬಹುಜನರು ಏನಿದ್ದಾರೆ, ಈ ದೇಶದ ಸುಮಾರು 4,000 ಜಾತಿಗಳು, ಈ ಎಲ್ಲ ಜಾತಿಗಳಿಗೂ ಕೂಡ ಸಾಮಾಜಿಕ ನ್ಯಾಯ, ಶಿಕ್ಷಣ, ಭೂಮಿ ಮತ್ತು ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿದ್ದು ಈ ದೇಶದ ಸಂವಿಧಾನದಿಂದನೇ ಹೊರತು ಯಾವುದೇ ರಾಮನಿಂದ ಅಲ್ಲ, ಕೃಷ್ಣನಿಂದ ಅಲ್ಲ, ಅಥವಾ ಇವರು ಸೃಷ್ಟಿ ಮಾಡಿರುವಂಥ ಮನುಸ್ಮೃತಿಯಿಂದ ಅಲ್ಲ. ಈ ಮುಖ್ಯವಾದ ಅಂಶ ನಮಗೆ ಗೊತ್ತಿರಬೇಕು. ಇವರು ಯಾವಾಗ ಸಂವಿಧಾನದ ಪರವಾಗಿ ಮಾತಾಡ್ತಾರೋ, ಯಾವಾಗ ಸಂವಿಧಾನದ ಪರವಾಗಿ ಜಾಗೃತಿ ಸಮಾವೇಶಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಮಾಡ್ತಾರೋ, ಆವಾಗ ನಾವು ಅನ್ಕೋಬೇಕು ಈ ಸಂವಿಧಾನವನ್ನು ಕೆಡುವಂಥ ಕಾರ್ಯಕ್ರಮಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕು. ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ನನ್ನ ಸಹಮತ ಇದೆ. ಅವರು ಒಂದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆರಿಸಿ ಬಂದಿರುವಂಥವ್ರು, ಈ ರಾಜ್ಯದ ಸಾಂವಿಧಾನಿಕವಾಗಿ ಮಂತ್ರಿ ಆಗಿದ್ದಂಥವ್ರು. ಸೊ ಅವರು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿ ಬಂದಿರುವಂಥವ್ರು. ಅವರ ಸಮುದಾಯದ ಬಗ್ಗೆ ಮಾತಾಡಬಾರ್ದು ಅಂತ ಏನಿಲ್ಲ. ಈ ದೇಶದಲ್ಲಿ ನಿಜವಾಗ್ಲೂ ಈಗಲೂ ಕೂಡ ಈ ಜಾತಿ ವ್ಯವಸ್ಥೆ ಇಲ್ಲ ಅನ್ನೋದು RSSನವ್ರ ವಾದ. ಆದರೆ ಜಾತಿ ವ್ಯವಸ್ಥೆ ಎಷ್ಟು ಬೇರು ಬಿಟ್ಟಿದೆ, ಜಾತಿ ವ್ಯವಸ್ಥೆ ಈಗಲೂ ಕೂಡ ಪ್ರತಿದಿನ ಅಟ್ರಾಸಿಟಿಗಳು ಹೇಗಾಗ್ತಾ ಇದೆ. ಕೇವಲ ಒಂದು ದೇವ್ರ ಕೋಲ್ ಮುಟ್ಟದ ಅನ್ನೋ ಕಾರಣಕ್ಕೆ ಒಬ್ಬ ಹುಡುಗನಿಗೆ ಸಾರ್ವಜನಿಕವಾಗಿ ಥಳಿಸಿ ಅವನಿಗೆ ಊರಿಂದ ಬಹಿಷ್ಕಾರ ಹಾಕಲಾಯಿತು. ಬಹಿಷ್ಕಾರ ಹಾಕ್ತೀವಿ ನೀವು ಫೈನ್ ಕಟ್ಟದೇ ಇದ್ರಿ ಅಂತ ಹೇಳಿ. ಒಬ್ಬ ಹುಡುಗ KS ಎಕ್ಸಾಮ್ ಬರೆದು ಒಂದು ದೇವಸ್ಥಾನದಲ್ಲಿ ಮಲಗಿದ್ದ ಅನ್ನೋ ಕಾರಣಕ್ಕೆ ಆ ಹುಡುಗನಿಗೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಹೊಡೆದಿದ್ರು. ಇಂಥ ಘಟನೆಗಳು ಈಗಲೂ ಪ್ರತಿದಿನ ನಡೀತಿರುವಾಗ ಒಬ್ಬ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿ ಬಂದಂತಹ ಒಬ್ಬ ಮಂತ್ರಿ ತಮ್ಮ ಸಮುದಾಯದ ಬಗ್ಗೆ ಮಾತಾಡಬಾರ್ದು ಅಂತ ಏನಿಲ್ಲ. ಇದೆಲ್ಲವೂ ಕೂಡ ಇವರು ಏನಂತ ಹೇಳಿದ್ರೆ ದಲಿತರ ಪರವಾಗಿ ಅಷ್ಟೇ ಮಾತಾಡ್ತಾ ಇದ್ದಾರೆ ಅಂತ. ಹಾಗಂತ ಅಲ್ಲ, ಅವರು RDPR ಮಿನಿಸ್ಟ್ರು, ಈ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಮಿನಿಸ್ಟ್ರ್ ಆಗಿದ್ದಾರೆ. ಆದರೆ ಈ ದೇಶದಲ್ಲಿ ನಿಜವಾಗ್ಲೂ ಪ್ರತಿದಿನ ಅಟ್ರಾಸಿಟಿಗಳು ಆಗ್ತಾ ಇದ್ದಾವಲ್ಲ, ಆ ಕಾರಣಕ್ಕೆ ದಲಿತರ ಪರವಾಗಿ ಹೆಚ್ಚು ಧ್ವನಿಯನ್ನು ಎತ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ನಿಜವಾಗ್ಲೂ ನೋಡಿ, ಅಮಿತ್ ಶಾ ಅಂಥವ್ರ ಜೊತೆಗೆ ಮಾತಾಡಲಿಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ನನಗೆ ಅಂಥ ಅವಕಾಶ ಸಿಕ್ಕರೆ ಖಂಡಿತ ನಿರಾಕರಿಸ್ತೀನಿ ನಾನು. ಯಾಕಂದರೆ ಅಂಥ ಕೆಟ್ಟ ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿ ನೋಡಿ, ಅವರು ಮನುವಾದ, ಅವರು ದೇವರ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂಬೇಡ್ಕರ್ ಹೆಸರೋದು ಹೇಳೋದ್ರ ಬದಲು ದೇವರ ಹೆಸರು ಹೇಳಿದ್ದಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ.
ಆದರೆ ನಿಜವಾಗ್ಲೂ ಸಾವಿರಾರು ವರ್ಷಗಳ ಕಾಲ ಕೂಡ ಈ ದೇಶದಲ್ಲಿ ದೇವ್ರು ಇದ್ದಾನೆ ಅನ್ನೋದಾದರೆ ಸಾವಿರಾರು ವರ್ಷ ಈಗಲೂ ಕೂಡ ಮ್ಯಾನ್ಯುವಲ್ ಸ್ಕೆವೆಂಜರ್ ನಡೀತಾ ಇದೆ. ಈಗಲೂ ಕೂಡ NCRB ರಿಪೋರ್ಟ್ ನೋಡಿದ್ರೆ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು, ಅಪೌಷ್ಟಿಕತೆಯಿಂದ ಬಳಲ್ತಿರೋರು ಎಲ್ಲರೂ ಕೂಡ ದಲಿತ ಸಮುದಾಯದವರೇ, ಈ ದೇಶದ ಶೋಷಿತ ಸಮುದಾಯರು, SC STಗಳು. ಹಾಗಾಗಿ ಅಷ್ಟೊಂದು ಜನಗಳು ಒಂದೊತ್ತಿನ ಊಟಕ್ಕಿಲ್ಲದೆ ಸಾಯ್ತಾ ಇದ್ದಾರೆ. ಅವ್ರ ಮೇಲೆ ನಿರಂತರವಾಗಿ ಅತ್ಯಾಚಾರ, ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಆ ದೇವ್ರು ಇದ್ದಿದ್ದೇ ಆಗಿದ್ರೆ ಅಂಥವ್ರನ್ನ ಕಾಪಾಡ್ತಿದ್ರು. ಅವು ಎಲ್ಲರೂ ಕೂಡ ಒಂದು ಸಮಾಜ ನಿರ್ಮಾಣ ಮಾಡ್ತಾ ಇತ್ತು. ಅದೇನೂ ಇಲ್ಲದೇ ಅಂಥ ದೇವ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಕೇಂದ್ರ ಗೃಹ ಮಂತ್ರಿ ಅಂತ ನಾನು ಹೇಳೋದಿಲ್ಲ, ಅಂತಹ ಅಸಂಬದ್ಧ ಹೇಳಿಕೆ ಕೊಡುವಂಥ ಒಂದು ಗೃಹ ಮಂತ್ರಿ ವ್ಯಕ್ತಿ ಗೃಹ ಮಂತ್ರಿ ಆಗಿರೋದೇ ನಮ್ಮ ದೌರ್ಭಾಗ್ಯ ಅಂತ ಹೇಳ್ತೀನಿ. ಮತ್ತು ಈ ದೇಶದ ದುರಂತ ಅದು.